ವೆಲ್ಕಮ್ ಟು ಮೈ ಬೇರ್ ಫೇಸ್. ಇದಕ್ಕೆ ನಾನು ಮೇಕಪ್ ಕಂಪ್ಲೀಟ್ ಮುಗಿಸೋ ತನಕ ನೀವು ಕೇಳಿರುವಂತ ಅಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾನೆ ಇರ್ತೀನಿ. ಫಸ್ಟ್ಗೆ ಫೇಸ್ ವಾಶ್ ಎಲ್ಲ ಮಾಡಿದ್ದಾಯ್ತು. ಸೊ ನಾನು ಏನು ಹಚ್ಚಬೇಕು? ಲಿಪ್ ಬಾಮ್. ನಿಮಗೆ ಗೊತ್ತೇ ಇದೆ, ಸ್ಕಿನ್ ಕೇರ್ ಮಾಡೋ ಮುಂಚೆ, ಮೇಕಪ್ ಮಾಡೋ ಮುಂಚೆ ನಾನು ಫೇಸ್ ವಾಶ್ ಮಾಡ್ತೀನಿ ಅಂತ. ಇವತ್ತು ನಾನು ಯೂಸ್ ಮಾಡಿರೋದು ಡರ್ಮಾವೈವ್ ಅವರ ಹೈಡ್ರಾ ಕ್ಲೆನ್ಸರ್. ನೋಡಿ, ಇದನ್ನು ಇಷ್ಟು ಖಾಲಿಯಾಗಿದೆ. ಇದು ನನ್ನ ಥರ್ಡ್ ಪ್ಯಾಕ್. ಐ ಹೋಪ್ ನೀವು ಆಲ್ರೆಡಿ ಇದನ್ನ ಪರ್ಚೇಸ್ ಮಾಡಿದ್ದೀರಾ. ಇದರಲ್ಲಿ ಓಟ್ ಮೀಲ್ ಇದೆ, ವಿಚ್ ಮೀನ್ಸ್ ಆಲ್ ಸ್ಕಿನ್ ಟೈಪ್ ತುಂಬಾನೇ ಒಳ್ಳೇದು, ಆಲ್ ಸ್ಕಿನ್ ಟೈಪ್ಗೆ. ಫಸ್ಟ್ ಕ್ವಶನ್, ನೀವು ಮುಂದೆ ಜಾಬ್ ಮಾಡೋ ಪ್ಲಾನ್ಸ್ ಇದೆಯಾ? ಇದ್ರೆ ಯಾವ ಆಪರ್ಚುನಿಟಿ ನಿಮಗೆ ಇಷ್ಟ ಆಗುತ್ತೆ? ಅಫ್ಕೋರ್ಸ್ ಜಾಬ್ ಮಾಡೋದಂದ್ರೆ ಇಷ್ಟ ನನಗೆ, ಯಾರಿಗೆ ಇಷ್ಟ ಇಲ್ಲ ಹೇಳಿ. ಬಟ್ ನಾನು ಇವಾಗ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ರಿಪೋರ್ಟ್ ಸಜೆಷನ್ ಇರೋದು ಯೂಟ್ಯೂಬಲ್ಲಿ ಚೆನ್ನಾಗಿರೋ ಗ್ರೋತ್ ಆಗ್ತಾ ಇರಬೇಕಾದ್ರೆ ಇನ್ನೊಂದು ಜಾಬ್ ಮಾಡಿದ್ರೆ ನನಗೆ ಟೈಮ್ ಕೊಡೋದೇ ಕಷ್ಟ ಆಗುತ್ತೆ ಅಂತ, ವಿಚ್ ಇಸ್ ಟ್ರೂ ಅಲ್ವಾ. ಜಾಬ್ ಹೋಗಬೇಕು, ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ಬೋದು ಅಥವಾ ಹಾಫ್ ಡೇ ಇರ್ಬೋದು. ಇಲ್ಲಿದು ವರ್ಕ್ ಕಲ್ಚರ್ ನನಗೆ ಗೊತ್ತಿಲ್ಲ ಹೇಗಿರುತ್ತಂತ. ಅದು ಬಿಟ್ರೆ ಹಿ ಆಲ್ಸೋ ಸೇಸ್ ಯೂಟ್ಯೂಬ್ ಅಲ್ಲಿ ನಿನಗೆ ಚೆನ್ನಾಗಿ ಅರ್ನಿಂಗ್ಸ್ ಬರ್ತಾ ಇದೆ. ಐ ಥಿಂಕ್ ಐ ಆಮ್ ಸ್ಯಾಟಿಸ್ಫೈಡ್. ಸದ್ಯಕ್ಕೇನು ಜಾಬ್ ಹುಡುಕ್ತಾ ಇಲ್ಲ. ಡೋಂಟ್ ಮೈಂಡ್, ಅಲ್ಲಿ ಮಿರರ್ ಇದೆ, ಸೊ ಅದನ್ನ ನೋಡ್ತಾ ಇದ್ದೀನಿ. ನಾನು ಏನ್ ಹಾಕಿದ್ದೀನಿ ಅಂದ್ರೆ ಇವಾಗ ಸೆಸಡರ್ಮಾ ಅಂತ ಒಂದು ಬ್ರ್ಯಾಂಡ್ ಇದೆ, ಅವರ ಸಿರಮ್ ಹಚ್ತಾ ಇದ್ದೀನಿ ಮುಖಕ್ಕೆ. ಸ್ಪೆಷಲಿ ನನ್ನ ಡ್ರೈ ಸ್ಕಿನ್ ಅಲ್ಲ, ಸೊ ಜಾಸ್ತಿನೇ ಹಚ್ಕೋತೀನಿ. ಕೆನ್ ಯು ಸಿ ಮುಖ ಶೈನಿಂಗ್ ಹೊಡಿತಾ ಇದೆ. ಅಂಡ್ ಎಂಟೈರ್ ಮೇಕಪ್ ಆದ್ಮೇಲೆ ಸಿಕ್ಕಾಪಡೆ ಚೆನ್ನಾಗಿರೋ ಗ್ಲೋನೇ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ನೀವು ಉಡುಪಿಗೆ ಯಾವಾಗ ಬರ್ತೀರಾ ಅಂತ ಸಿಕ್ಕಾಪಡೆ ಕ್ವೆಶನ್ ಇದೆ. ಇನ್ನ ಕೆಲವರು ಬೆಂಗಳೂರಿಗೆ ಯಾವಾಗ ಬರ್ತೀರಾ ಅಂತ. ಸದ್ಯಕ್ಕಂತೂ ಪ್ಲಾನ್ ಇಲ್ಲ, ಬಿಕಾಸ್ ನಾವು ಜನವರಿಯಲ್ಲಿ ಬಂದಿರೋದಷ್ಟೇ ಅಲ್ವಾ, ಸೊ ಜಾಸ್ತಿ ಸಮಯ ಆಗಿಲ್ಲ. ಅವಕಾಶಗಳು ಬಂದ್ರೆ ಅಥವಾ ಇನ್ನೇನಾದ್ರೂ ಮ್ಯಾಜಿಕ್ ಇಂದ ಸಡನ್ ಆಗಿ ಟ್ರಿಪ್ ಪ್ಲಾನ್ ಆಯ್ತು ಅಂದ್ರೆ ಇಂಡಿಯಾಗೆ ಬರುವಂತ ಚಾನ್ಸಸ್ ಇರ್ಬೋದು. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಡರ್ಮ್ ಅವರ ಒಂದು ಮಾಯಿಶ್ಚರೈಸಿಂಗ್ ಲೋಷನ್. ಸಕ್ಕತ್ತಾಗಿದೆ ಎವ್ರಿ ಡೇ ಯೂಸ್ಗೆ. ಅಂಡ್ ಮೇಕಪ್ ಮುಂಚೆನು ಐ ಲವ್ ದಿಸ್. ನನ್ನ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಅಂಡ್ ಮೇಕಪ್ಗೆ ತುಂಬಾ ಚೆನ್ನಾಗಿರುವಂತ ಒಂದು ಕ್ಯಾನ್ವಸ್ ಲೇಯರ್ನೇ ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು. ಇಫ್ ಯು ಡೋಂಟ್ ಮೈಂಡ್, ಜನರಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. 3 ವರ್ಷ ಆಯ್ತು ಅನ್ಸುತ್ತೆ ಮದ್ವೆ ಆಗಿ. ಮಕ್ಕಳಿನ ವಿಚಾರ ಏನು? ನಿಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಹೇಳಿ, ಮತ್ತೆ ನಿಮ್ಮ ಅರ್ನಿಂಗ್ಸ್ ಬಗ್ಗೆ ಹೇಳಿ. ಡೆಫಿನೆಟ್ ಆಗಿ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಇವತ್ತು ಮಾತಾಡ್ತೀನಿ. ಸಿಕ್ಕಾಪಡೆ ಜನ ಕೇಳಿದ್ದಾರೆ, ಮಗು ಮಾಡೋ ಪ್ಲಾನ್ ಇಲ್ವಾ, ಇಷ್ಟು ವರ್ಷ ಆಯ್ತು ಮದ್ವೆ ಆಗಿ. ಐ ಥಿಂಕ್ ಕೆಲವರು ಪ್ರಶ್ನೆನ ವ್ಯಂಗ್ಯವಾಗಿ ಕೇಳ್ತಾರೆ, ಇನ್ನ ಕೆಲವರು ಕನ್ಸರ್ನ್ ಇಂದ ಕೇಳ್ತಾರೆ, ಇನ್ನ ಕೆಲವರು ಕ್ಯಾಶುವಲ್ ಆಗಿ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನೋಡಿ, ನೀವು ಈ ತರ ಪ್ರಶ್ನೆ ಕೇಳ್ತೀರಲ್ಲ, ಓಕೆ, ನನ್ನ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂದ್ರೆ, ಮದುವೆ ಆಗಿ 3 ವರ್ಷ ಇನ್ನ ಆಗ್ಲಿಲ್ಲ, ಈ ವರ್ಷ ನವೆಂಬರ್ ಅಲ್ಲಿ ಆಗುತ್ತೆ, ವಿಚ್ ಇಸ್ ಫೈನ್. ನನಗೆ ದೀಪುಗೆ ಯಾವಾಗ ಬೇಕು ಅನ್ಸುತ್ತೆ, ದ ರೈಟ್ ಟೈಮ್, ದ ರೈಟ್ ಸಿಚುವೇಶನ್ಗೆ ಮಗು ಆಗೋ ಸಂದರ್ಭದಲ್ಲಿ ಆಗೇ ಬಿಡುತ್ತೆ. ಅದನ್ನ ಯಾರಿಂದನೂ ತಡೆಯೋದಕ್ಕಾಗುತ್ತಾ? ನೋ ಚಾನ್ಸ್ ಅಲ್ವಾ. ಬಟ್ ಯೋಚನೆ ಮಾಡಿ, ಕೆಲವೊಬ್ರು ಮಹಿಳೆಯರಿಗೆ ಎಷ್ಟು ಟ್ರೈ ಮಾಡ್ತಾರೆ ಕನ್ಸೀವ್ ಮಾಡೋದಕ್ಕೆ, ಆಗೋದೇ ಇಲ್ಲ. ಮೇ ಬಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅದರಿಂದ ಕನ್ಸೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ಅವರು ಕನ್ಸೀವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮಾಡಿ ಎಬಾರ್ಷನ್ಸ್ ಆಗಿರ್ಬೋದು. ಅಂಥವ್ರಿಗೆಲ್ಲ ನೀವು ಈ ತರ ಪ್ರಶ್ನೆ ಕೇಳಿದಾಗ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ. ಕೇಳ್ತೀರಂದ್ರೂ ಒಂದ್ ಸ್ವಲ್ಪ ಸ್ಮೂತ್ ಆಗಿ ಚೆನ್ನಾಗಿರೋ ರೀತಿನಲ್ಲಿ ಕೇಳಿದ್ರೆ ಐ ಥಿಂಕ್ ಎಲ್ಲರೂ ಅದನ್ನ ಸ್ವೀಕಾರ ಮಾಡ್ತಾರೆ. ಜನರಲ್ ಆಗಿ ಹೇಳ್ಬೇಕು ಅನ್ನಿಸ್ತು, ಸೊ ದಟ್ ನೀವು ಇನ್ನೊಬ್ರ ಜೊತೆ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ತೀರಾ ಅಂತ. ಎನಿವೇಸ್, ಇಷ್ಟರಲ್ಲಿ ನನ್ನ ಫೇಸ್ ಕೂಡ ಸೆಟ್ಲ್ ಇನ್ ಆಗಿದೆ. ಬನ್ನಿ ಇವಾಗ ನಾನು ಪ್ರೈಮರ್ನ ಹಾಕ್ತೀನಿ. ಇವತ್ತು ನಾನು ಗೋಶ್ ಬ್ರ್ಯಾಂಡ್ ಅವ್ರದ್ದು ಫೇಸ್ಲಿಫ್ಟ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಇದು ಒಂದ್ ಸ್ವಲ್ಪ ಹೈಲೈಟಿಂಗ್ ಇಫೆಕ್ಟ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಕೆಲವೊಂದು ಪ್ರಶ್ನೆ ಇತ್ತು ನನ್ನ 10th 12th ಮಾರ್ಕ್ಸ್ ಬಗ್ಗೆ. ಬಿಕಾಸ್ ದೀಪು ಅವ್ರದ್ದು ವಿಡಿಯೋ ಇತ್ತೀಚೆಗೆ ಹಾಕ್ತಿದ್ವಲ್ಲ, ಅವರ ಮಾರ್ಕ್ಸ್ ಎಷ್ಟು, ಅವರ ಸಂಬಳ ಎಷ್ಟು ಅಂತ. ಸೊ ನನ್ನ 10th and 12th ಮಾರ್ಕ್ಸ್ ಎಷ್ಟು, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನನ್ನ ಏಜ್ ಬಂದ್ಬಿಟ್ಟು 27 years old ನಾನು. ಸೊ ನಿಮಗೆ ನನ್ನ 10th and 12th ಮಾರ್ಕ್ಸ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಆ್ಯಂಡ್ ಕಾಮೆಂಟಲ್ಲೂ ಪಿನ್ ಮಾಡಿರ್ತೀನಿ. ಆ ವಿಡಿಯೋನ ಚೆಕ್ ಮಾಡಿ. ನಿಮ್ಮ ಕೆಲವೊಂದು ಕುತೂಹಲದ ಪ್ರಶ್ನೆಗೆ ಉತ್ತರನ ಆಲ್ರೆಡಿ ಅಲ್ಲಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ನೀವು ದುಬೈಲಿ ಇದ್ದೀರಲ್ಲ, ಕರ್ನಾಟಕದವ್ರು ಯಾರಾದ್ರೂ ಸಿಕ್ಕಿದಾರಾ ಅಂತ ಕೇಳಿದೀರಾ. ಎಸ್, ಆಫ್ ಕೋರ್ಸ್ ಸಿಕ್ಕಿದ್ದಾರೆ. ನನಗೆ ಅವ್ರು ಸಿಕ್ಕಿದಾಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ವಾವ್, ಇಲ್ಲಿಂದಾನು ನನ್ನ ವಿಡಿಯೋಸ್ ನೋಡ್ತೀರಾ, ನನ್ನ ಗುರ್ತ ಸಿಗುತ್ತೆ ನಿಮಗೆ. ಆ್ಯಂಡ್ ಮಾಸ್ಕ್ ಬೇರೆ ಹಾಕಿರ್ತೀವಿ, ಆದರೂ ನಾನೇ ಅಂತ ಕಂಡುಹಿಡಿತೀರಾ ಅಂತ ಖುಷಿ ಆಗುತ್ತೆ. ಅಫ್ಕೋರ್ಸ್ ಸಿಕ್ಕಿದ್ದಾರೆ. ಇಲ್ಲಿ ನೋಡಿ, ಇದೇನು ಗೊತ್ತಾ, ಸ್ಪಂಜ್. ಇದನ್ನ ಡ್ಯಾಂಪ್ ಮಾಡಿದ್ದೀನಿ. ಬಟ್ ಇದನ್ನ ಇಡೋದಕ್ಕೆ ಎಷ್ಟು ಕ್ಯೂಟ್ ಆಗಿರುತ್ತಾ ಕಂಟೈನರ್ ಇದೆಯಲ್ಲ, ಇದು ನನಗೆ ದುಬೈ ಗ್ಲೋಬಲ್ ವಿಲೇಜ್ ಇತ್ತಲ್ಲ, ವಿಡಿಯೋ ನೋಡಿದ್ದೀರಲ್ಲ, ಅಲ್ಲಿ ನಾನು ಕೊರಿಯನ್ ಸ್ಟೋರಿಂದ ತಂದಿರೋದು. ಸೊ ನೈಸ್. ಸಿಲ್ವರ್ ಪ್ಲೇ ಬಟನ್ ಬಂದಿದೆಯಾ ಅಂತ ಕೇಳಿದ್ದೀರಾ. ಇಲ್ಲ, ಬಂದಿಲ್ಲ ಇನ್ನ, ಬಿಕಾಸ್ ನಮ್ದು ಇನ್ನೂ 100K ಆಗಿಲ್ಲ ಅಲ್ಲ. ಬಿಗ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಅವಾಗ ನಮಗೂ ಬರುತ್ತೆ ಸಿಲ್ವರ್ ಪ್ಲೇ ಬಟನ್. ಬಟ್ ಸದ್ಯಕ್ಕಿಲ್ಲ, ಆಬ್ವಿಯಸ್ಲಿ ಸದ್ಯಕ್ಕೆ ಬಂದಿಲ್ಲ. ಕನ್ಸೀಲರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಗೋಶ್ ಅವರ ಈ ಒಂದು ಕನ್ಸೀಲರ್. ಇದು ಹೈ ಕವರೇಜ್ ಕನ್ಸೀಲರ್.
ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನ್ ಗೊತ್ತಾ, ನಿಮ್ಮ ಟೂತ್ ಪೇಸ್ಟ್ ಯಾವುದು ಅಂತೆ. ನಮ್ಮ ಟೂತ್ ಪೇಸ್ಟ್ ಬಂದ್ಬಿಟ್ಟು ಸೆನ್ಸಡೈನ್. ದೀಪು ಅವ್ರನ್ನ ಮದುವೆ ಆಗಿದ್ಮೇಲೆ ಸೆನ್ಸಡೈನ್ನೇ, ಬಿಕಾಸ್ ಅವ್ರಿಗೆ ಬೇರೆ ಯಾವ ಟೂತ್ ಪೇಸ್ಟು ಇಷ್ಟ ಆಗಲ್ಲ. ಮಧ್ಯದಲ್ಲಿ ನಾನು ಓರಲ್ ಬಿ ಅಂಡ್ ಆ ಥರದೆಲ್ಲ ಟ್ರೈ ಮಾಡ್ತೀನಿ ಬೇರೆ ಬೇರೆದು, ಬಟ್ ಅವ್ರಿಗೆ ಇಷ್ಟನೇ ಆಗಲ್ಲ. ಇಸ್ ಓನ್ಲಿ ಸೆನ್ಸಡೈನ್, ಸೊ ಅದು ಮಾತ್ರ. ಇಲ್ಲಿ ತರಕಾರಿ ಹಾಗೇನೆ ಫ್ರೂಟ್ಸ್ ಬೆಲೆ ಕಾಸ್ಟ್ಲಿನ ಅಂತ ಕೇಳ್ತಾ ಇದ್ದಾರೆ. ನಾನು ಕಾಸ್ಟ್ಲಿ ಅಂತ ಹೇಳಲ್ಲ. ಇವಾಗ ನೋಡಿ, 2 ಬಾಳೆಹಣ್ಣಿಗೆ 80 rupees. ಬಟ್ ನಾವು ಇಂಡಿಯನ್ ದುಡ್ಡಿಗೆ ಕಂಪೇರ್ ಮಾಡಿದ್ರೆ ಅಯ್ಯೋ 80 rupees ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಬರೋ ಸಂಬಳಕ್ಕೆ, ಇಲ್ಲಿ ಇರುವಂತಹ ಒಂದು ಕಾಸ್ಟ್ ಆಫ್ ಲಿವಿಂಗ್ಗೆ ಅದು ಜಾಸ್ತಿ ಅಂತ ಹೇಳೋದಕ್ಕಾಗಲ್ಲ. ಇವಾಗ ಎಲೆಕ್ಟ್ರಾನಿಕ್ಸ್ ನೋಡಿ, ಇಂಡಿಯಾಕ್ಕಿಂತ ಸಿಕ್ಕಾಪಡೆ ಕಮ್ಮಿ ಬೆಲೆಗೆ ಸಿಗುತ್ತೆ ಇಲ್ಲಿ. ಸೊ ಹಾಗೆ ಕೆಲವೊಂದು ಅಫ್ಕೋರ್ಸ್ ಜಾಸ್ತಿ ಇರುತ್ತೆ, ಕೆಲವೊಂದು ಕಮ್ಮಿಗೂ ಇರುತ್ತೆ. ನೋಡ್ಕೊಂಡು ತಗೋಬೇಕು. ಬಟ್ ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಎಲ್ಲ ಪರವಾಗಿಲ್ಲ ಅಂತಾನೆ ಹೇಳ್ತೀನಿ. Which is the best compliment or comment you've received after starting YouTube? Obviously ತುಂಬಾ ಪಾಸಿಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ. ನನಗೆ ಪ್ರತಿಯೊಂದು ಕಾಮೆಂಟ್ ಅಂಡ್ ಕಾಂಪ್ಲಿಮೆಂಟ್ ತುಂಬಾನೇ ಮುಖ್ಯವಾಗುತ್ತೆ, ಬಿಕಾಸ್ ಪ್ರತಿಯೊಬ್ರು ಸೇರಿನೇ ಇವಾಗ 98,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಲ್ವಾ. ಬಟ್ ನನ್ನ ಒಂದು ಫೇವ್ರೆಟ್ ಅಂದ್ರೆ, ನನಗೆ ನಿಕ್ ನೇಮ್ ನೀವು ಇಟ್ಟಿದ್ದೀರಾ ಸುಂದ್ರಿ ಅಂತೆ. ನನ್ನ ಒಬ್ರಲ್ಲ ತುಂಬಾ ಜನ ಇವಾಗ ಸುಂದ್ರಿ ಸುಂದ್ರಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಅದು ಬಿಟ್ರೆ ಇನ್ನೇನು ಪುಟ್ಟ ಬೇಬಿ ಅಂತ ಕರಿತೀರಾ, ಸೊ ಅದು ನನಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ. ಅದು ಅಲ್ಲದೆ ಮೆಜಾರಿಟಿ ಜನ ಕಾಮೆಂಟ್ ಮಾಡೋದು, ರಾಧಿಕಾ ಮಂಡಿತ್ ಥರ ಇದೆ ನಿಮ್ಮ ವಾಯ್ಸ್. ಕೆಲವೊಬ್ರುಗೆ ನಾನು ಕೆಲವೊಬ್ರಲ್ಲ ತುಂಬಾ ಜನರಿಗೆ ನಾನು ನೋಡೋದಕ್ಕೆ ಮುಂಗಾರು ಮಳೆ 2 ಹೀರೋಯಿನ್ ಇದಾರಲ್ಲ ಅವ್ರ ಥರ ಅಂತೆ. ನನಗಿನ್ನ ಅದು ರಿಯಲೈಸ್ ಆಗಿಲ್ಲ. ಆಬ್ವಿಯಸ್ಲಿ ಹೌದಾ ಅಂತ ನಮಗೆ ನಾವು ಯೋಚನೆ ಮಾಡ್ತೀವಿ. ಸೊ ನನಗೆ ಗೊತ್ತಿಲ್ಲ, ಬಟ್ ನೀವು ಹೇಳ್ತೀರಾ. ಅದರಲ್ಲೂ ರಾಧಿಕಾ ಮಂಡಿತ್ ಅವ್ರ ಥರಾನೇ ನನ್ನ ವಾಯ್ಸ್ ಇದೆ ಅಂತ ಹೇಳ್ತೀರಲ್ಲ, ನನಗೆ ಅದು ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಬಟ್ ಆಬ್ವಿಯಸ್ಲಿ ನನಗೆ ಅದು ನಂಬೋದಕ್ಕಾಗ್ತಾ ಇಲ್ಲ, ಬಿಕಾಸ್ ನನಗೆ ಅದು ಸಿಮಿಲಾರಿಟಿ ಅಂತ ಅನ್ನಿಸ್ತಾ ಇಲ್ಲ. ಐ ಮೇಕಪ್ಗೆ ಇಲ್ಲಿ ಯೆಲ್ಲೋ ಇದೆ, ಆರೆಂಜ್ ಇದೆ, ಪಿಂಕ್ ಇದೆ. ಸೊ ಆ ಶೇಡ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡೋಣ. ನಾನು ಇವಾಗ ಬೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಏನು ಅಂದ್ರೆ, ನನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ಸೊ ಸದ್ಯಕ್ಕೆ ಎಷ್ಟು ಇನ್ಕಮ್ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಐ ಥಿಂಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 6 months 7 months ಬಂದಿದೆ ಅನ್ಸುತ್ತೆ. ಕಾಯ್ತಾ ಇದೆ ಯಾವಾಗ ಬರುತ್ತೆ, ಏನು ಬರುತ್ತೆ, ಎಷ್ಟು ಬರುತ್ತೆ ಅಂತ. ನನಗೆ ಬಂದಿರುವಂಥ ಫಸ್ಟ್ ಸ್ಯಾಲರಿ ಎಷ್ಟು ಅಂದರೆ 7,500. ಅದು ಬಂದಿದ ತಕ್ಷಣ ಬ್ರ್ಯಾಂಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸ್ಲೋಲಿ 7,500 ಇದ್ದಿದ್ದು 10,000 ಮೇಲೆ ಹೋಯಿತು, 15,000 ಮೇಲೆ ಹೋಯಿತು, 20,000 ಮೇಲೆ ಹೋಯಿತು, 50,000 ಮೇಲೆ ಹೋಯಿತು. ಚೆನ್ನಾಗಿದೆ ಸದ್ಯಕ್ಕೆ. ಐ ಹೋಪ್ ನಿಮ್ಮ ಕುತೂಹಲದ ಪ್ರಶ್ನೆಗೆ ಉತ್ತರ ಸಿಕ್ತು. ಸದ್ಯಕ್ಕೆ ಎಷ್ಟು ಬರ್ತಾ ಇದೆ ಬ್ರ್ಯಾಂಡ್ಸ್ ಅಂಡ್ ಯೂಟ್ಯೂಬ್ ಸೇರಿ ಅಂತ. ಡೆಫಿನೆಟ್ ಆಗಿ ಯೂಟ್ಯೂಬ್ ಪ್ರಯುಕ್ತವಾಗಿ ಒಂದು ವಿಡಿಯೋ ಮಾಡ್ತೀನಲ್ಲ, ಬರೀ ಯೂಟ್ಯೂಬ್ ಬಗ್ಗೆ ನನ್ನ ಗ್ರೋತ್ ಆಗಿದೆ ಹೇಗೆ, ಅದರಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ, ಕರೆಂಟ್ ಹೇಗಿದೆ ಅಂತ ಯೂಟ್ಯೂಬ್ ಅಲ್ಲಿ. ಓಕೆನಾ. ಯೆಲ್ಲೋ ಅಂಡ್ ಪಿಂಕ್ ನ ಕಂಬೈನ್ ಮಾಡಿದ್ದೀನಿ. ಹಾಗೇನೆ ಇನ್ನರ್ ಕಾರ್ನರ್ಗೆ ನಾನು ಸಿಲ್ವರ್ ಟೋನ್ ನ ಹಾಕಿದ್ದೀನಿ. ವಾಟ್ ಇಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಅಂತ ಕೇಳಿದ್ದಾರೆ. ಮೈ ಬಿಗ್ಗೆಸ್ಟ್ ಫಿಯರ್ ಇಸ್ ಆಬ್ವಿಯಸ್ಲಿ ಈ ರೆಪ್ಟೈಲ್ಸ್ ನೋಡಿದಾಗ, ಸ್ನೇಕ್ಸ್ ಎಲ್ಲ ನೋಡಿದಾಗ ಫಿಯರ್ ಇದ್ದೇ ಇರುತ್ತೆ. ಬಟ್ ಅದರ್ವೈಸ್ ಫಿಯರ್ ಆಫ್ ಲೂಸಿಂಗ್ ಮೈ ಲವ್ಡ್ ಒನ್ಸ್, ಅದು ನನ್ನ ಬಿಗ್ಗೆಸ್ಟ್ ಫಿಯರ್ ಆ್ಯಂಡ್ ಮೈ ವೀಕ್ನೆಸ್ ಕೂಡ. ನೆಕ್ಸ್ಟ್ ಪ್ರಶ್ನೆ ಇದ್ದಿದ್ದು, ನಾನು ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ಮೇಕಪ್ ಕಲ್ತಿರೋದು ಅಥವಾ ಹಾಗೆ ಕಲ್ತಿರೋದು ಅಂತ. ಇನ್ಫ್ಯಾಕ್ಟ್ ನಾನು ಮೇಕಪ್ಪೇ ಬರ್ತಾ ಇರಲಿಲ್ಲ. ಸಿಂಪಲ್ ಆಗಿ ಕಾಲೇಜ್ಗೆಲ್ಲ ಏನು ಬೇಕು ಅದನ್ನ ಮಾಡ್ತಾ ಇದ್ದೆ. ಬಟ್ ನಾನು ಟಿವಿ ಹೋಸ್ಟಿಂಗ್ ಸ್ಟಾರ್ಟ್ ಮಾಡೋದ್ನಲ್ಲ ಕಲಿಬೇಕಾದ್ರೆ, ಆ ಟೈಮ್ನಲ್ಲಿ ಪ್ರತಿ ಶೋಗೆ ಮೇಕಪ್ ಮಾಡಬೇಕಾಯ್ತಲ್ಲ. ಸೊ ಅಲ್ಲಿಂದ ನನ್ನ ಮೇಕಪ್ ಜರ್ನಿ ಸ್ಟಾರ್ಟ್ ಆಯಿತು. ತಪ್ಪಗಳನ್ನ ಮಾಡ್ತಾ ಇದ್ದೆ, ಹೊಸ ಹೊಸ ಪ್ರಾಡಕ್ಟ್ಸ್ ಬರ್ತಾ ಇತ್ತು. ಹೊಸೊಬ್ರ ಹತ್ರ ಅಥವಾ ಇನ್ನೊಬ್ರು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಕಲ್ತ್ಕೊಳ್ಳೋದಾಯ್ತು. ಅಥವಾ ಮೇಕಪ್ ಸ್ಟುಡಿಯೋ ಇರುತ್ತಲ್ಲ, ಸಿಂಪಲ್ ಆಗಿ ಇವಾಗ ನೀವು ಮಾಲ್ಗೆಲ್ಲ ಹೋಗ್ತಿರಲ್ಲ, ಅಲ್ಲೆಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವೊಬ್ಬರಿಗೆ ಚೆನ್ನಾಗಿ ನಾಲೆಜ್ ಇರುತ್ತೆ, ಅವ್ರ ಹತ್ರ ತಿಳ್ಕೊಳ್ಳೋದು. ಸೊ ಈ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ಕಲ್ತಿರೋದು. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದ ಕಾಸ್ಟ್ಲಿಯಸ್ಟ್ ಪರ್ಚೇಸ್ ಯು ಹ್ಯಾವ್ ಮೇಡ್. ನಾನು ಮಾಡಿರುವಂತಹ ತುಂಬಾ ಕಾಸ್ಟ್ಲಿ ಪರ್ಚೇಸ್ ನಿಮಗೆ ಗೊತ್ತೇ ಇದೆ. ಏನದು ಮ್ಯಾಕ್ಬುಕ್ ಪ್ರೋ ರೀಸೆಂಟ್ ಆಗಿ ತಗೊಂಡಿರೋದು, ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಆಬ್ವಿಯಸ್ಲಿ ಫ್ರಮ್ ಮೈ ಯೂಟ್ಯೂಬ್ ಇನ್ಕಮ್. ಸೊ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನಾದರೂ ಎಂಬ್ಯಾರಸ್ಮೆಂಟ್ ಆಯ್ತಾ ಅನ್ನೋದು. ಎಂಬ್ಯಾರಸ್ಮೆಂಟ್ ಅನ್ನೋದಕ್ಕಿಂತ ಐ ಥಿಂಕ್ ನನಗೆ ಒಂಥರ ಮುಜುಗರ ಇತ್ತು. ಅಯ್ಯೋ ಹೇಗೆ ಜನರು ಸ್ವೀಕಾರ ಮಾಡ್ತಾರೆ, ಏನೇನು ಕಾಮೆಂಟ್ಸ್ ಬರ್ಬೋದು, ಯಾವ ರೀತಿ ವಿಡಿಯೋಸ್ ಮಾಡಬೇಕು, ಯಾರ್ಯಾರು ಯಾವ ರೀತಿ ಮಾತಾಡ್ಕೋಬೋದು. ಆಬ್ವಿಯಸ್ಲಿ ಈ ಥರ ಥಾಟ್ಸ್ ಬಂದೇ ಬರುತ್ತೆ ಯಾರಿಗಾದ್ರೂ. ಬಟ್ ಐ ಡೆಂಟ್ ಕೇರ್, ಬಿಕಾಸ್ ನನ್ನ ಹಸ್ಬೆಂಡ್ ಆ್ಯಂಡ್ ಮೈ ಮಾಮ್ ತುಂಬ ಸಪೋರ್ಟಿವ್ ಆಗಿದ್ರು ಸ್ಟಾರ್ಟಿಂಗಲ್ಲಿ. ಗ್ರೋತ್ ಆಗ್ತಾ ಇದ್ದಂಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸೈಡ್ ಆಗಿರ್ಬೋದು, ನನ್ನ ಅಮ್ಮನ ಸೈಡ್ ಆಗಿರ್ಬೋದು, ಡ್ಯಾಡಿ ಸೈಡ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸದ್ಯಕ್ಕೇನೂ ಇಲ್ಲ. ಬಟ್ ಸ್ಟಾರ್ಟಿಂಗ್ ಆಬ್ವಿಯಸ್ಲಿ ಏನಾದರೂ ಹೊಸ ಕೆಲಸ ಶುರು ಮಾಡಬೇಕಾದ್ರೆ ಇರುತ್ತಲ್ಲ ಸ್ವಲ್ಪ ಮುಜುಗರ. ಅಯ್ಯೋ ಏನು ಅನ್ಕೋತಾರೆ, ಅಯ್ಯೋ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ. ನಮಗೂ ಆಯಿತು. ನೆಕ್ಸ್ಟ್ ಕ್ವಶನ್, ಹೌ ಡು ಯು ರಿಯಾಕ್ಟ್ ಟು ಹೇಟ್ ಕಾಮೆಂಟ್ಸ್.
ಹೇಟ್ ಕಾಮೆಂಟ್ಸ್ ಏನಾದರೂ ಕ್ಲಾರಿಫಿಕೇಶನ್ ಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅವ್ರಿಗೆ ಅಂದರೆ ರಿಪ್ಲೈ ಮಾಡ್ತೀನಿ. ಕೆಲವೊಬ್ರು ತುಂಬಾ ವ್ಯಂಗ್ಯವಾಗಿ ರೂಡಾಗಿ ಮೆಸೇಜ್ ಮಾಡ್ತಾರಲ್ಲ, ಜಸ್ಟ್ ಡಿಲೀಟ್ ಮಾಡ್ತೀನಿ. ಅವ್ರು ಪಟ್ಟಿರುವಂಥ ಒಂದು ಟೈಮ್ ಇದೆಯಲ್ಲ ನನಗೆ ಕಾಮೆಂಟ್ ಮಾಡೋದಕ್ಕೆ, ಅದು ವೇಸ್ಟ್ ಆಯಿತು. ಬಿಕಾಸ್ ಅದಕ್ಕೆ ಉತ್ತರನೇ ಬಂದಿಲ್ಲ. ಇನ್ನು ಕೆಲವೊಬ್ರು ಇರ್ತಾರೆ, ಬರೋದು ಎಲ್ಲರಿಗೂ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಅಂತ ಅಂದ್ಕೊಂಡು ಅವ್ರನ್ನ ನಾನು ಬ್ಲಾಕ್ ಮಾಡ್ತೀನಿ. ಆಮೇಲಿಂದ ಅವ್ರು ನನ್ನ ಯೂಟ್ಯೂಬ್ ವಿಡಿಯೋ ನೋಡೋದಕ್ಕೆ ಸಿಗಲ್ಲ. ಸೊ ಹಿಂಗೆ ನಾನು ದೀಪು ನೋಡಿ ಹಿಂಗೆ ಬಂತು ಕಾಮೆಂಟ್, ಅಷ್ಟೇ ಸಿಂಪಲ್ ಡಿಲೀಟ್. ಯಾರಾದ್ರೂ ಹೇಳ್ಕೋಬೇಕಲ್ಲ, ಸೊ ನಾನು ಅವ್ರ ಜೊತೆ ಹೇಳ್ಕೊತೀನಿ. ಬಟ್ ನಾನು ಯಾವತ್ತೂ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಇವಾಗ ನಾನು ಯೂಟ್ಯೂಬಲ್ಲಿ ಇದ್ದೀನಿ, ನಾನಾಗೇ ಬಂದಿರೋದು ಯೂಟ್ಯೂಬ್ಗೆ. ನಾನು ಎಲ್ಲರೂ ಬಂದ್ಬಿಟ್ಟು ನನ್ನ ಇಷ್ಟಪಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಇಷ್ಟಪಡ್ತಾರೆ, ಕೆಲವರು ಕಷ್ಟನೂ ಪಡ್ತಾರೆ. ಸೊ ಆ ಥರ ಕಷ್ಟದಲ್ಲಿ ಮೆಸೇಜ್ ಮಾಡೋಣ ಇನ್ನು ಸಿಂಪಲ್. ಅವಾಗ ಲೈಫಲ್ಲಿ ಆರಾಮದಲ್ಲಿರ್ಬೋದು, ಡ್ರಾಮನೇ ಇರಲ್ಲ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ನನ್ನ ಬ್ಲಶ್ ಸ್ವಲ್ಪ ಜಾಸ್ತಿನೇ ಆಗೋಯ್ತಲ್ಲ, ಸ್ವಲ್ಪ ಉಜ್ಜಿಬಿಟ್ಟು ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಓಕೆ, ಕಷ್ಟಪಟ್ಟು ಸ್ವಲ್ಪ ಲೈಟ್ ಮಾಡಿದ್ದೀನಿ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ, ಬಟ್ ಇದಕ್ಕೆ ಹೇಳೋದು ಗಮನ ಎಲ್ಲ ಕಡೆ ಇರಬೇಕು ಅಂತ. ನೆಕ್ಸ್ಟ್ ಕನ್ಸರ್ನ್ ಅಂತ ಹೇಳ್ಬೋದು, ನೀವು ಜಾಸ್ತಿ ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀರಾ, ಕ್ಯಾಶುವಲ್ ವ್ಲಾಗ್ಸ್ ಮಾಡಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ತುಂಬ ಜನ ಲೈಕ್ಸ್ ಕೂಡ ಕೊಡಿದ್ದೀರಾ. ಎಸ್ ಆಫ್ ಕೋರ್ಸ್, ನಿಮಗೆ ಇಷ್ಟ ಆಗುತ್ತೆ ಅಂದರೆ ಇನ್ನು ಮುಂದೆಯಿಂದ ಕ್ಯಾಶುವಲ್ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹೈಲೈಟರ್ಗೆ ನಾನು ಯೂಸ್ ಮಾಡ್ತಾ ಇರೋದು K by Kachina ಅವರ ಒಂದು ಹೈಲೈಟರ್, ಸಕ್ಕತ್ತಾಗಿರೋ ಹೈಲೈಟರ್, ಬಟ್ ಚಿಂದಿ ಚೂರಾಗಿತ್ತು. ಇದನ್ನ ನಾನು ಚೆನ್ನಾಗಿ ಫಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಪೈಸಾ ವಸೂಲ್ ತರ ನಾನು ಯೂಸ್ ಮಾಡ್ತೀನಿ ಅದನ್ನ. ಮೇಕಪ್ ಅಲ್ಲಿ ಸ್ವಲ್ಪ ಕಷ್ಟ ಆ ತರ ಮಾಡೋದು, ಬಿಕಾಸ್ ಖಾಲಿ ಆಗಲ್ಲ, ಖಾಲಿ ಆಗೋಷ್ಟರಲ್ಲಿ ಎಕ್ಸ್ಪೈರಿನೂ ಆಗ್ಬಿಡುತ್ತೆ. ಆದಷ್ಟು ಐ ಟ್ರೈ. ಇದೇನಿತ್ತು ನೆಕ್ಸ್ಟ್ ಕ್ವೆಶ್ಚನ್ ಅಂದರೆ, ನಿಮ್ಮ ಕನಸು ಏನಾಗಿತ್ತು? ಡಾಕ್ಟರ್ ಆಗಬೇಕಿತ್ತ, ಇಂಜಿನಿಯರ್ ಆಗಬೇಕಿತ್ತ? ನನ್ನ ಕನಸು ಏನೇನೋ ಇತ್ತು. ನನಗೆ ಏರ್ ಹೋಸ್ಟೆಸ್ ಆಗಬೇಕು ಅಂತ ತುಂಬಾ ಇಷ್ಟ ಆಗಿತ್ತು. ಯಾವತ್ತಿದ್ರೂ ನನಗೆ ಗಗನ ಸಖಿನೇ ಆಗಬೇಕು ಅಂತ, ಬಟ್ ಯಾಕೋ ಆಗಿಲ್ಲ. ಆಮೇಲೆ ಇಂಟ್ರೆಸ್ಟ್ ನೋಡಿದ್ರೆ ಜರ್ನಲಿಸಮ್ ಕಡೆಗೆ ಬಂತು, TV ಹೋಸ್ಟ್ ಆಗಬೇಕು ಅಂತ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ಆಮೇಲೆ ಹಾಗೆ ಕಂಟಿನ್ಯೂ ಆಯಿತು. TV ಹೋಸ್ಟಿಂಗು ಮಾಡಿದೆ, ಒಂದು ಪಬ್ಲಿಕ್ ರಿಲೇಷನ್ಸ್ ಕಂಪನಿಯಲ್ಲಿ ಕೆಲಸನೂ ಮಾಡಿದೆ. ಇದಕ್ಕೆ ಸೀಮಿತವಾಗಿ ಇನ್ನೊಂದು ಪ್ರಶ್ನೆನೂ ಇದೆ. ನಿಮ್ಮ ಲೈಫ್ ಹೇಗಿತ್ತು ಯೂಟ್ಯೂಬ್ ಮುಂಚೆ? ಆರಾಮಾಗಿತ್ತು ಯೂಟ್ಯೂಬ್ ಮುಂಚೆನು. ವರ್ಕ್ ಮಾಡ್ತಾ ಇದ್ದೆ ನಾನು ಪ್ರೊಫೆಷ್ನಲಿ. ಆಮೇಲೆ ಮದುವೆ ಆಯಿತು. ಮದುವೆ ಆಗಿ ಮೈಸೂರಿಗೆ ಶಿಫ್ಟ್ ಆದಿ. ಅಲ್ಲಿ ಕೊರೋನಾನೇ ಬಂತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಕೆಲಸನೂ ಇರಲಿಲ್ಲ. ಇತ್ಲಾಗೆ ಕೆಲಸ ಇದ್ದವ್ರಿಗೂ ಕೆಲಸನೂ ಹೋಯ್ತು, ಕೊರೋನಾ ಬಂದ್ಬಿಟ್ಟು. ಆಮೇಲೆ ನಾವು ಇಲ್ಲಿ ಬಂದ್ವಿ. ಅದಕ್ಕೂ ಮುಂಚೆ ನಾನು ಮೈಸೂರಲ್ಲೇ ಐ ಥಿಂಕ್ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ ಕರಿಯರ್ಗೆ ಬ್ರೇಕ್ ಬಂದಿದ್ದು ಐ ಥಿಂಕ್ ಫಾರ್ 7-8 ಮಂತ್ಸ್ ಅನಿಸುತ್ತೆ ಅಷ್ಟೇ. ಅದರ್ವೈಸ್ ಕರಿಯರ್ ಬ್ರೇಕ್ ಇರಲಿಲ್ಲ. ದಿಸ್ ಸೊ ದ್ಯಾಟ್ ಅಂತ ಮಾಡೋಣ. ಛೋಟಾ ಫ್ಯಾನ್ ಅಂತೆ ನಂದು. ಅವರು ಇದಾದ ಅಂತ ಕೇಳಿದ್ದಾರೆ, ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಕಾಫಿ ಆರ್ ಟೀ? ಆಫ್ ಕೋರ್ಸ್ ಕಾಫಿ ಅಂದರೆ ಸಿಕ್ಕಾಪಡೆ ಇಷ್ಟ. ಡೇ ಆರ್ ನೈಟ್? ಹಗಲು ಇಷ್ಟ. ವೆಜ್ ಆರ್ ನಾನ್ ವೆಜ್? ನಾನ್ ವೆಜ್. ಇಂಡಿಯಾ ಆರ್ ದುಬೈ? ಆಫ್ ಕೋರ್ಸ್ ಇಂಡಿಯಾ. ವೆಸ್ಟರ್ನ್ ಆರ್ ಟ್ರೆಡಿಷನಲ್? ಕಂಫರ್ಟ್ ವೇರ್ಗೆ ವೆಸ್ಟರ್ನ್, ಬಟ್ ತುಂಬಾ ಚಂದವಾದಂಥ ಲುಕ್ಗೆ ಟ್ರೆಡಿಷನಲ್ ಕಷ್ಟ. ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್? ಆಫ್ ಕೋರ್ಸ್ ಯೂಟ್ಯೂಬ್ ಆ್ಯಂಡ್ ಆಮೇಲೆ ಇನ್ಸ್ಟಾಗ್ರಾಮ್. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ಈಸ್ ದ ಹಾರ್ಡೆಸ್ಟ್ ಥಿಂಗ್ ಅಬೌಟ್ ಬೀಯಿಂಗ್ ಅ ಯೂಟ್ಯೂಬರ್ ಅಂತ. ಅಂದರೆ ಯೂಟ್ಯೂಬರ್ ಆಗಿದ್ದೀರಾ, ಬಟ್ ಅದರಲ್ಲೂ ಏರುಪೇರು ಅಂತ ಇರುತ್ತೆ. ಎಲ್ಲ ಕೆಲಸದಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಇರುತ್ತಲ್ಲ. ನನ್ನ ಕೆಲಸದಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಇವಾಗ ನಾನೊಂದು ಕಂಪ್ನಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ ಮದುವೆ ಮುಂಚೆ, ಆಯಿತಾ. ನಾನು ಬೆಂಗಳೂರಲ್ಲಿದ್ದೆ ಅವಾಗ. ಸೊ ಅಲ್ಲೇನಿತ್ತು, ಸಿಕ್ಕಾಪಡೆ ಫ್ರೆಂಡ್ಸ್ ಇದ್ರು ನನ್ನ ಕಂಪನಿನಲ್ಲೇ. ಅವ್ರ ಜೊತೆ ಡಿನ್ನರ್ಗೆ ಹೋಗೋದು, ಪಾರ್ಟೀಸ್ ಮಾಡೋದು ವೀಕೆಂಡ್ಸ್ಗೆ, ಅವರಿಂದ ಕೆಲವೊಂದು ವಿಷಯಗಳನ್ನ ಕಲ್ತ್ಕೊಳ್ಳೋದು, ಸುಮ್ಮನೆ ಇಂಟ್ರ್ಯಾಕ್ಟ್ ಮಾಡೋದು. ಫ್ರೆಂಡ್ಸ್ ಅನ್ನೋದು ಮುಖ್ಯ ಅಲ್ವಾ ಒಂದು ಜಾಲಿ ಲೈಫ್ಗೆ. ಏನಾದರೂ ಒಂದು ಜೋಕ್ಸ್ ಮಾಡೋದು, ಅದು ಈ ಯೂಟ್ಯೂಬ್ ಲೈಫಲ್ಲಿ ಇಲ್ಲ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಯೂಟ್ಯೂಬ್ ಫ್ರೆಂಡ್ಸ್ ಇದ್ದಾರೆ, ಬಟ್ ಆದರೂ ನಾವು ಅಪರೂಪಕ್ಕೆ ಮೀಟ್ ಆಗ್ತೀವ. ಬಟ್ ಈ ಕಂಪನಿ ಫ್ರೆಂಡ್ಸ್ ನಾವು ಪ್ರತಿದಿನ ಹೋಗೋದು ಮೀಟ್ ಆಗ್ತೀವಿ ಅಲ್ವಾ. ಏನಾದರೂ ಒಂದು ಬಾಸ್ ಕಿರಿಕ್ ಇರ್ಬೋದು, ಏನಾದರೂ ಒಂದು ಗಾಸಿಪ್ ಇರ್ಬೋದು, ಏನಾದರೂ ಒಂದು ಮಾತಾಡ್ತಾ ಇದ್ವಿ. ಬಟ್ ಇಲ್ಲಿ ಹೆಂಗಾಗಿದೆ ಅಂದರೆ, ನಾನು ಕ್ಯಾಮ್ರಾ, ನೀವು ನಿಮ್ಮನ್ನು ನಾನು ಭೇಟಿ ಆಗ್ತೀನ ಇಲ್ಲ, ಅಪರೂಪಕ್ಕೆ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಇಲ್ಲಿ ಇಂಡಿಯಾದಲ್ಲಿ ನೋಡ್ತೀನಿ. ಯೂಟ್ಯೂಬ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಅಪರೂಪಕ್ಕೆ ಮಾತಾಡ್ತೀನಿ. ಮಾತಾಡಿದಾಗ ಆಫ್ಕೋರ್ಸ್ ನಾವು ತುಂಬ ಜಾಸ್ತಿ ಹೊತ್ತೆ ಮಾತಾಡ್ತೀವಿ, ಬಟ್ ಪ್ರತಿನಿತ್ಯದ ಫ್ರೆಂಡ್ಸ್ ಅನ್ನೋದು ಇರಲ್ಲ ಇಲ್ಲಿ. ಸೊ ಅಫ್ಕೋರ್ಸ್ ಅದನ್ನು ನಾನು ತುಂಬ ಮಿಸ್ ಮಾಡ್ಕೊತೀನಿ. ಟೈಮ್ ಪಾಸ್ ಆಗಿದೆ ಗೊತ್ತಿಲ್ಲ, ಆಲ್ಮೋಸ್ಟ್ 1 hour ಆಗಿದೆ. ನಾನು ಕಂಪ್ಲೀಟ್ ಆಗಿ ಐಬ್ರೋಸ್ ಮತ್ತು ಕಣ್ಣದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಆಕ್ಸೆಸರೀಸ್ ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲಾನು ಆಯಿತು. ಹೇಳಿ ನನ್ನ ಫೈನಲ್ ಲುಕ್ ಹೇಗಿದೆ ಅಂತ. ಸೊ ಐ ಹೋಪ್ ನಿಮಗೆ ನಿಮ್ಮ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರನ ಸಿಕ್ತು, ಕೊಟ್ಟಿದ್ದೀನಿ ನಾನು ಅಂತ.
ಹಾಗೆಯೇ ಒಂದು ಸಿಂಪಲ್ ಗ್ಲಾಮ್ ಅಪ್ ಲುಕ್ ಹೇಗಿದೆ ಅಂತ ಹೇಳಿ ನೆನಪಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಇಂಡಿಯಾದಲ್ಲಿ ನಿಮಗೆ ಸಿಗುವಂಥ ಪ್ರಾಡಕ್ಟ್ಸ್ ಅಲ್ಲಿ ಡರ್ಮಾವೈವ್ ಅವರ ಹೈಡ್ರಾ ಕ್ಲೆನ್ಸರ್ ಹಾಗೆ ನ್ಯೂಟ್ರಿಡರ್ಮ್ 2 ಪ್ರಾಡಕ್ಟ್ ಆರಾಮದಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡದೆ ಇದನ್ನ ಚೆಕ್ಔಟ್ ಮಾಡಿ. ದೀಸ್ ಆರ್ ಅಮೇಸಿಂಗ್ ಅಂಡ್ ಸ್ಟನ್ನಿಂಗ್. ಇದ್ರ ಜೊತೆಗೆ ಮತ್ತಷ್ಟು ನಾನು ಯೂಸ್ ಮಾಡಿರುವಂಥ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಇದೆ. ಡೂ ಚೆಕ್ ಇಟ್ ಔಟ್ ಇಫ್ ಯು ಇಂಟ್ರೆಸ್ಟೆಡ್. ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟವಾಗಿರುತ್ತೆ. Q&A ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.